Hello students, today I am going to start the new chapter, that is chapter number 9, constructors and destructors. This chapter having total 7 marks, 1 question from 2 marks, 1 question from 5 marks. Sometimes calculations are performed without using the initial values for data members, but the result of the calculation is not what we expect, because it may yield the result with garbage value present at that time. Thus, it is important to initialize the data members before using them for calculations. The initialization of a data members can be done using constructors. In this chapter, we discuss about special member functions that are used to initialize and destroy the objects of a class automatically, so that memory utilization can be optimized. ಇಲ್ಲಿ ನೋಡಿ ಕನ್ಸ್ಟ್ರಕ್ಟರ್ಸ್ ಅಂತಂದ್ರೆ ಏನು, ಇಲ್ಲಿ ನೋಡಿ ಕನ್ಸ್ಟ್ರಕ್ಟರ್ಸ್ ಅಂತಂದ್ರೆ ಏನು, ಕನ್ಸ್ಟ್ರಕ್ಟರ್ಸ್ ಅನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ. ನೀವು ಕ್ಲಾಸ್ ಮತ್ತೆ ಆಬ್ಜೆಕ್ಟ್ ನಲ್ಲಿ ಕಲ್ತಿರೋ ಹಾಗೆ ಡೇಟಾ ಮೆಂಬರ್ಸ್ ಮತ್ತು ಮೆಂಬರ್ ಫಂಕ್ಷನ್ಸ್ ಅನ್ನ ಕಲ್ತಿದ್ದೀರಿ, ಹೌದಾ. ಈಗ ನಾನು ಕ್ಲಾಸ್ನಲ್ಲಿ ಮೇನ್ ಮೆಥಡ್ ಅನ್ನು ಬರೆದಾಗ ಮೇನ್ ಮೆಥಡ್ನಲ್ಲಿ ಕ್ಲಾಸಿಗೆ ಒಂದು ಆಬ್ಜೆಕ್ಟ್ ಅನ್ನು ಕ್ರಿಯೇಟ್ ಮಾಡ್ತೀನಿ, ಹೌದಾ. ನನಗೆ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಡೇಟಾ ಮೆಂಬರ್ಸ್ ಮತ್ತು ಮೆಂಬರ್ ಫಂಕ್ಷನ್ಸ್ ಇನಿಷಿಯಲೈಸ್ ಮಾಡ್ಕೊಳ್ಳೋಕ್ಕೆ ನಾನು ಏನು ಮಾಡ್ತೀನಿ, ಆಬ್ಜೆಕ್ಟ್ ನೇಮ್ ಡಾಟ್ ಮೆಂಬರ್ ಫಂಕ್ಷನ್ಸ್ ಅಂತ ಹೇಳಿ ತಗೋತೀನಿ, ಹೌದಾ. ನಾನು ಪ್ರೈವೇಟ್ ಸೆಕ್ಷನ್ದಲ್ಲಿ ಡೇಟಾ ಮೆಂಬರ್ಸ್ ಅನ್ನ ಇನಿಷಿಯಲೈಸ್ ಮಾಡೋಕ್ಕೆ ವಿತೌಟ್ ಕನ್ಸ್ಟ್ರಕ್ಟರ್ ಸಾಧ್ಯನೇ ಇಲ್ಲ. ನಾನು ಡೇಟಾ ಮೆಂಬರ್ಸ್ನಲ್ಲಿ ಸಪೋಸ್ ಇಂಟ್ ಎ ಈಕ್ವಲ್ ಟು 10 ಅಂತ ಹೇಳಿ ಪ್ರೈವೇಟ್ ಸೆಕ್ಷನ್ನಲ್ಲಿ ಇನಿಷಿಯಲೈಸ್ ಮಾಡಬೇಕಾಗಿತ್ತು ಅಂತಂತಂದರೆ ನನಗದು ಪಾಸಿಬಿಲಿಟಿ ಇಲ್ಲ. ಕ್ಲಾಸ್ ಆ್ಯಂಡ್ ಆಬ್ಜೆಕ್ಟ್ನಲ್ಲಿ ನಾನೇನು ಮಾಡಬೇಕು, ವ್ಯಾಲ್ಯೂಸಿಗೆ ಡೇಟಾ ಮೆಂಬರ್ಸಿಗೆ ವ್ಯಾಲ್ಯೂಸನ್ನು ಇನಿಷಿಯಲೈಸ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಕನ್ಸ್ಟ್ರಕ್ಟರ್ಸನ್ನು ಯೂಸ್ ಮಾಡ್ತೀನಿ. ಓಕೆ, ಲೆಟ್ ಮಿ ನೋ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಎ ಕನ್ಸ್ಟ್ರಕ್ಟರ್. A constructor is a special member function that is used in the class to initialize the object of a class automatically, or a special member function that has the same name as that of class and used for object initialization. ನಾವಿಲ್ಲಿ ಏನು ಮಾಡ್ತೀವಿ, ಕನ್ಸ್ಟ್ರಕ್ಟರ್ ಅಂತಂದರೆ ಇದು ಒಂದು ಕೂಡ ಸ್ಪೆಷಲ್ ಮೆಂಬರ್ ಫಂಕ್ಷನ್. ಆಮೇಲೆ ಕನ್ಸ್ಟ್ರಕ್ಟರ್ ನೇಮ್ ಕ್ಲಾಸ್ ನೇಮ್ ಸೇಮ್ ಇರುತ್ತೆ, ಹೌದಾ. ಇದನ್ನ ಆಬ್ಜೆಕ್ಟ್ಸ್ ಆಫ್ ಎ ಕ್ಲಾಸ್ ಅನ್ನ ಆಟೋಮೆಟಿಕ್ ಆಗಿ ಇನಿಷಿಯಲೈಸ್ ಮಾಡಕ್ಕೆ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಕನ್ಸ್ಟ್ರಕ್ಟರ್ ಈಸ್ ಅ ಮೆಂಬರ್ ಫಂಕ್ಷನ್ ಆಫ್ ಎ ಕ್ಲಾಸ್ ವಿತ್ ದ ಸೇಮ್ ನೇಮ್ ಆಸ್ ದಟ್ ಆಫ್ ದ ಕ್ಲಾಸ್. ಆಲ್ರೆಡಿ ಐ ಟೋಲ್ಡ್ ದಿಸ್ ಒನ್. ಎ ಕನ್ಸ್ಟ್ರಕ್ಟರ್ ಈಸ್ ಡಿಫೈನ್ಡ್ ಲೈಕ್ ಅದರ್ ಮೆಂಬರ್ ಫಂಕ್ಷನ್ಸ್ ಆಫ್ ಎ ಕ್ಲಾಸ್. ನಾವು ಕ್ಲಾಸ್ನಲ್ಲಿ ಬೇರೆ ಮೆಂಬರ್ ಫಂಕ್ಷನ್ಸ್ ಅನ್ನು ಹೇಗೆ ಬರಿತೀವಿ ಅದೇ ರೀತಿ ಕನ್ಸ್ಟ್ರಕ್ಟರ್ನು ಕೂಡ ಡಿಫೈನ್ ಮಾಡ್ತೀವಿ. ಇಟ್ ಕ್ಯಾನ್ ಬಿ ಡಿಫೈನ್ಡ್ ಐದರ್ ಇನ್ಸೈಡ್ ದ ಕ್ಲಾಸ್ ಡೆಫಿನೇಷನ್ ಆರ್ ಔಟ್ಸೈಡ್ ದ ಕ್ಲಾಸ್ ಡೆಫಿನೇಷನ್. ಕನ್ಸ್ಟ್ರಕ್ಟರ್ನ ನಾನು ಇನ್ಸೈಡ್ ದ ಕ್ಲಾಸ್ ಕೂಡ ಡಿಫೈನ್ ಮಾಡ್ಬೋದು, ಔಟ್ಸೈಡ್ ದ ಕ್ಲಾಸ್ ಕೂಡ ಡಿಫೈನ್ ಮಾಡ್ಬೋದು. ನೀವು ಹೇಗೆ ಡೇಟಾ ಮೆಂಬರ್ಸ್ ಅನ್ನ ಅಂದರೆ ಮೆಂಬರ್ ಫಂಕ್ಷನ್ಸ್ ಅನ್ನ ಇನ್ಸೈಡ್ ದ ಕ್ಲಾಸ್ ಮತ್ತು ಔಟ್ಸೈಡ್ ದ ಕ್ಲಾಸ್ ಎರಡೂ ವೇನಲ್ಲಿ ನೀವು ಹೇಗೆ ಡಿಫೈನ್ ಮಾಡ್ತೀರೋ ಅದೇ ರೀತಿ ನಾನು ಏನು ಮಾಡ್ಬೋದು, ಕನ್ಸ್ಟ್ರಕ್ಟರ್ನ ಇನ್ಸೈಡ್ ದ ಕ್ಲಾಸ್ ಅನ್ನು ಡಿಫೈನ್ ಮಾಡ್ಬೋದು, ಔಟ್ಸೈಡ್ ದ ಕ್ಲಾಸ್ ಅನ್ನು ಕೂಡ ಡಿಫೈನ್ ಮಾಡ್ಬೋದು. Now I am going to explain the rules which are used for writing a constructor function. First point is, a constructor always has a name that is same as the class name of which they are members. ಇಲ್ಲಿ ನೋಡಿ, ಕನ್ಸ್ಟ್ರಕ್ಟರ್ ನೇಮ್ ಶುಡ್ ಬಿ ಸೇಮ್ ಆಸ್ ಕ್ಲಾಸ್ ನೇಮ್. ನೀವೇನು ಕ್ಲಾಸ್ ನೇಮನ್ನು ತಗೊಂಡಿರ್ತೀರಲ್ಲ ಅದೇ ಸೇಮ್ ನೇಮನ್ನು ಕನ್ಸ್ಟ್ರಕ್ಟರಿಗೂ ಕೂಡ ಕೊಡಬೇಕು. ಅಂದರೆ ಕ್ಲಾಸ್ ನೇಮ್ ಮತ್ತು ಕನ್ಸ್ಟ್ರಕ್ಟರ್ ನೇಮ್ ಸೇಮ್ ಇರಬೇಕು. ದೆರ್ ಇಸ್ ಅ ನೋ ರಿಟರ್ನ್ ಟೈಪ್ ಫಾರ್ ಕನ್ಸ್ಟ್ರಕ್ಟರ್. ಕನ್ಸ್ಟ್ರಕ್ಟರ್ ಶುಡ್ ನಾಟ್ ಹ್ಯಾವ್ ಎನಿ ರಿಟರ್ನ್ ಟೈಪ್ಸ್, ಹೌದಾ. ನೀವು ಸಿಂಪಲ್ ಮೆಂಬರ್ ಫಂಕ್ಷನ್ಸ್ ಅನ್ನ ಬರೀಲಿಕ್ಕೆ ಹೋದಾಗ ಅಲ್ಲಿ ನೀವು ಆ ಮೆಂಬರ್ ಫಂಕ್ಷನ್ಸಿಗೆ ರಿಟರ್ನ್ ಟೈಪ್ ಹಾಕಿರ್ತೀರಿ, ಹೌದಾ. ಫಾರ್ ಎಕ್ಸಾಂಪಲ್, ಇಂಟ್ ಮೆಂಬರ್ ಫಂಕ್ಷನ್ ನೇಮ್ ಮೀನ್ಸ್ ಇಂಟ್ ರೀಡ್ ಅಂತ ಹೇಳಿ ಬರ್ದಿರ್ತೀರಿ, ಹೌದಾ. ಇದು ಸಿಂಪಲ್ ಮೆಂಬರ್ ಫಂಕ್ಷನ್. ನೀವು ಜಸ್ಟ್ ಕ್ಲಾಸ್ ನೇಮ್ ರೀಡ್ ತಗೊಂಡಾಗ ಬರೀ ರೀಡ್ ಫಂಕ್ಷನ್ ಅನ್ನ ಕಾಲ್ ಮಾಡಿದ್ರಿ ಅಂತಂದ್ರೆ ಅದು ಏನು, ಕನ್ಸ್ಟ್ರಕ್ಟರ್ ಆಗತ್ತೆ. ಅಂದರೆ ಕನ್ಸ್ಟ್ರಕ್ಟರ್ ಡಸ್ ನಾಟ್ ಹ್ಯಾವ್ ಎನಿ ರಿಟರ್ನ್ ಟೈಪ್. ಅಲ್ಲಿ ನಿಮಗೆ ಯಾವುದೇ ರಿಟರ್ನ್ ಟೈಪ್ ಇರಲ್ಲ, ಅಂದರೆ ವೈಡ್ ಇರಲ್ಲ, ಇಂಟ್ ಇರಲ್ಲ, ಫ್ಲೋಟ್ ಇರಲ್ಲ, ಡಬಲ್ ಇರಲ್ಲ. ಇದರಂಥದ್ದು ಯಾವುದೇ ರಿಟರ್ನ್ ಟೈಪ್ಸ್ ನಿಮಗೆ ಕನ್ಸ್ಟ್ರಕ್ಟರ್ನಲ್ಲಿ ಬರಲ್ಲ.
ಆಮೇಲೆ ಕಂಪಲ್ಸರಿಲಿ ದ ಕನ್ಸ್ಟ್ರಕ್ಟರ್ ಶುಡ್ ಬಿ ಡಿಕ್ಲೇರ್ಡ್ ಇನ್ ದ ಪಬ್ಲಿಕ್ ಸೆಕ್ಷನ್. ನಾವು ಕಂಪಲ್ಸರಿ ಪಬ್ಲಿಕ್ ಸೆಕ್ಷನ್ ನಲ್ಲಿನೇ ಕನ್ಸ್ಟ್ರಕ್ಟರ್ ಅನ್ನ ಡಿಕ್ಲೇರ್ ಮಾಡಬೇಕು, ಬಟ್ ನಾಟ್ ದ ಪ್ರೈವೇಟ್ ಸೆಕ್ಷನ್ or protected section. Okay, constructor is invoked automatically when objects are created. When you create the object for the class, at that time constructor invoked automatically. ಇಲ್ಲಿ ನೋಡಿ, ನೀವು ಯಾವಾಗ ಕ್ಲಾಸಿಗೆ ಆಬ್ಜೆಕ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ತೀರಿ ಆಟೋಮೆಟಿಕ್ ಆಗಿ ನಿಮಗೆ ಕನ್ಸ್ಟ್ರಕ್ಟರ್ ಕಾಲ್ ಆಗತ್ತೆ. ಇಟ್ ಈಸ್ ನಾಟ್ ಪಾಸಿಬಲ್ ಟು ರೆಫರ್ ಟು ದ ಅಡ್ರೆಸ್ ಆಫ್ ದ ಕನ್ಸ್ಟ್ರಕ್ಟರ್. ಇಲ್ಲಿ ನೋಡಿ, ಕನ್ಸ್ಟ್ರಕ್ಟರಿಗೆ ಯಾವುದೇ ಅಡ್ರೆಸ್ ಅನ್ನ ರೆಫರ್ ಮಾಡಕ್ಕೆ ಪಾಸಿಬಿಲಿಟಿ ಇಲ್ಲ. ನೀವು ಸಿಂಪಲ್ ಮೆಂಬರ್ ಫಂಕ್ಷನ್ಸ್ ಅನ್ನ ತಗೊಂಡಾಗ ಆ ಮೆಂಬರ್ ಫಂಕ್ಷನ್ಸ್ಗೆ ನಾವು ಅಡ್ರೆಸ್ ಅನ್ನ ರೆಫರ್ ಮಾಡಬಹುದು. ಬಟ್ ಕನ್ಸ್ಟ್ರಕ್ಟರ್ಗೆ ಯಾಕೆ ಅಡ್ರೆಸ್ ಅನ್ನ ರೆಫರ್ ಮಾಡಕ್ಕಾಗಲ್ಲ ಅಂತಂದ್ರೆ, ಕನ್ಸ್ಟ್ರಕ್ಟರ್ ನೇಮ್ ಈಸ್ ಸೇಮ್ ಆಸ್ ಕ್ಲಾಸ್ ನೇಮ್. ಅಲ್ಲಿ ಮೆಮರಿ ಲೊಕೇಶನ್ ಅನ್ನ ನಾವು ಅಲೋಕೇಟ್ ಮಾಡಬೇಕಾದ್ರೆ ಕ್ಲಾಸ್ ನೇಮ್ ಮತ್ತೆ ಕನ್ಸ್ಟ್ರಕ್ಟರ್ ನೇಮ್ ಸೇಮ್ ಇರೋದ್ರಿಂದ ಅಲ್ಲಿ ಕನ್ಫ್ಯೂಷನ್ ಸಾಧ್ಯತೆ ಇದೆ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ರೆಫರ್ ಟು ದ ಅಡ್ರೆಸ್ ಆಫ್ ದಿ ಕನ್ಸ್ಟ್ರಕ್ಟರ್ಸ್. Last point is the constructors make implicit calls to the operators new and delete when memory allocation is required. ನೀವು ಯಾವಾಗ ಮೆಮರಿ ಅಲೋಕೇಶನ್ ಮಾಡ್ತೀರಿ at that time ಕನ್ಸ್ಟ್ರಕ್ಟರ್ಸ್ ಇಂಪ್ಲಿಸಿಟ್ ಕಾಲ್ ಏನ್ ಮಾಡತ್ತೆ, ನ್ಯೂ ಮತ್ತೆ ಡಿಲೀಟ್ ಅನ್ನ ಕಾಲ್ ಮಾಡತ್ತೆ ಆಪರೇಟರ್ಸ್ ಅನ್ನ. Okay, next I want to explain the declaration of a class inside the Next, I want to explain the declaration of a constructor inside the class definition. Here, class is a keyword, test is the name of the class, opening brace, int x comma y. If any access specifier is not present in the data members, by default, it is a private section. Okay, private int x comma y, x and y are the two variables which are declared in the data type int. Next is public test. Next is empty parenthesis, empty brackets. This indicates that constructor name is same as the class name. Okay, in this constructor I am going to initialize the 0 value for the x variable and 0 value for the y variable. Next, closing brace. Next, class closed with semicolon. ಇಲ್ಲಿ ನೋಡಿ, ಕ್ಲಾಸ್ ಟೆಸ್ಟ್ ಅಂತ ಹೇಳಿ ಒಂದು ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡಿದೀನಿ, ಅಂದ್ರೆ ಒಂದು ಕ್ಲಾಸ್ ಅನ್ನ ಬರೆದಿದ್ದೀನಿ. ಕ್ಲಾಸ್ ನಲ್ಲಿ ಎರಡು ಡೇಟಾ ಮೆಂಬರ್ಸ್ ಅನ್ನ ತಗೊಂಡಿದ್ದೀನಿ, ಒಂದು ಎಕ್ಸ್ ಮತ್ತೆ ಒಂದು ವೈ. ಎರಡೂ ಡೇಟಾ ಮೆಂಬರ್ಸ್ ಡೇಟಾ ಟೈಪ್ ಯಾವ್ದಿದೆ, ಇಂಟೀಜರ್ ಇದೆ. ಅಬ್ಸರ್ವ್ ಮಾಡಿ, ಈ ಡೇಟಾ ಟೈಪ್ಸಿಗೆ ಅಂದ್ರೆ ಈ ಡೇಟಾ ಮೆಂಬರ್ಸಿಗೆ ಯಾವುದೇ ಎಕ್ಸ್ ಸ್ಪೆಸಿಫೈಯರ್ ಅನ್ನ ನಾನು ಬರ್ದಿಲ್ಲ. ಯಾವುದೇ ಎಕ್ಸ್ ಸ್ಪೆಸಿಫೈಯರ್ ಬರಿದೇ ಇರೋ ಟೈಮ್ ನಲ್ಲಿ ಅದು ಆಟೋಮೆಟಿಕ್ ಆಗಿ ಏನಿರುತ್ತೆ, ಪ್ರೈವೇಟ್ ಅಂತಿರುತ್ತೆ. ಹೌದಾ? ನೆಕ್ಸ್ಟ್ ಏನ್ ಬರೀತಿದ್ದೀನಿ, ಪಬ್ಲಿಕ್ ಎಕ್ಸೆಸ್ ಸ್ಪೆಸಿಫೈಯರ್ ಅನ್ನ ಬರೀತಿದ್ದೀನಿ. ಈ ಪಬ್ಲಿಕ್ ಎಕ್ಸೆಸ್ ಸ್ಪೆಸಿಫೈಯರ್ ನಲ್ಲಿ ನಾನು ಏನ್ ಮಾಡ್ತಿದ್ದೀನಿ, ಕನ್ಸ್ಟ್ರಕ್ಟರ್ ಅನ್ನ ತಗೊಂಡಿದ್ದೀನಿ. ಕನ್ಸ್ಟ್ರಕ್ಟರ್ ನೇಮ್ ಮತ್ತೆ ಕ್ಲಾಸ್ ನೇಮ್ ಎರಡೂ ಸೇಮ್ ಇರುತ್ತೆ. ಈ ಕನ್ಸ್ಟ್ರಕ್ಟರ್ ನಲ್ಲಿ ನಾನು ಯಾವುದೇ ಪ್ಯಾರಾಮೀಟರ್ಸ್ ಅನ್ನ ಪಾಸ್ ಮಾಡ್ತಿಲ್ಲ, ಎಂಟಿ ಬ್ರಾಕೆಟ್ಸ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಹೌದಾ? ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ, ಓಪನಿಂಗ್ ಬ್ರೇಸ್, ಎಕ್ಸ್ ಈಕ್ವಲ್ ಟು 0, ವೈ ಈಕ್ವಲ್ ಟು 0 ಅಂದ್ರೆ 0 ವ್ಯಾಲ್ಯೂನ ಎಕ್ಸ್ ವೇರಿಯೇಬಲ್ಗೂ ಕೂಡ ಅಸೈನ್ ಮಾಡ್ತಿದ್ದೀನಿ, 0 ವ್ಯಾಲ್ಯೂವನ್ನ ವೈ ವೇರಿಯೇಬಲ್ಗೂ ಕೂಡ ಅಸೈನ್ ಮಾಡ್ತಿದ್ದೀನಿ. ಅಲ್ಲಿ ನನಗೆ ಕನ್ಸ್ಟ್ರಕ್ಟರ್ ಮುಗೀತು. ಹೌದಾ? ನೆಕ್ಸ್ಟ್ ಕನ್ಸ್ಟ್ರಕ್ಟರ್ ಕ್ಲೋಸ್ ಆದ ನಂತರ ನಾನು ಕ್ಲಾಸ್ ಅನ್ನು ಕೂಡ ಕ್ಲೋಸ್ ಮಾಡ್ತಿದ್ದೀನಿ. ಕ್ಲಾಸ್ ಹೇಗೆ ಕ್ಲೋಸ್ ಮಾಡಬೇಕು ಅಂತಂದ್ರೆ, ಕ್ಲೋಸಿಂಗ್ ಬ್ರೇಸ್ ವಿತ್ ಸೆಮಿಕೋಲನ್. ರೈಟ್, ದಿಸ್ ಇಸ್ ಅ ಎಕ್ಸಾಂಪಲ್ ಫಾರ್ how we use the constructor in the particular program. Right, hash include iostream.h, hash include iomanip.h. These two are the header files which are using in this program. Okay, iostream.h means input output stream header file, iomanip.h means input output manipulation header file. Okay, counter is the name of the class, class is the keyword. Next, opening brace, private int a is the variable of the data type integer which is declared in the private section. Next, public section, counter. Here just observe, counter is the same name of that class name, so this is considered as constructor. Okay, in this constructor I am going to assign a value 0 to the variable a. Right, counter, empty brackets, opening brace, a equal to 0, closing brace. Next is simple member function. Okay, in this member function
void inc underscore count a plus plus. I am going to increment the value of a here and close that function. Next another function is there, that is int get underscore count. This is the function is having the return type int. Above function is having the return type void. Next that function closed and class is also closed ending with semicolon. Next int main opening brace counter c1 comma c2. c1 and c2 are the objects for the class counter. When you create the object for this class, automatically constructor called. Okay, means the value 0 is assigned for the variable a, right? Cout c1 is equals to, which is present in the double quotation, it will printed in the output screen as it is c1 equal to c1 dot get count. At that time the cursor is going to the get count method. Okay, it int get count return a, means the value of the a is returned. Cout c2 is equal to, which is present in the double quotation, so it is printed as it is in the output screen c2 dot get count. Again that get count method called, as that time return a, so the value of a equal to 0 is returned there. Okay, c1 dot inc underscore count. At that time the cursor will come to the void int count method a plus plus, that is executed. Next c2, again the cursor will come to the c2 dot inc underscore count method. Again the cursor will come to this method void inc underscore count method. Again the value of the a is incremented. Cout c1 equal to, which is present in the double quotation, so that is printed as it is in the output screen c1 dot get count. At that time again the cursor will come to the get count method, return a, the value of a is returned there. Next executable line is cout c2 is equals to, which is present in the double quotation, so that is printed as it is in the output screen c2 dot get count. At that method, at that time the cursor will again come to the int get count method, return a, the value of the a is returned to that statement. End of your program. ಇಲ್ಲಿ ನೋಡಿ, ಈ ಪ್ರೋಗ್ರಾಮ್ನಲ್ಲಿ ನೀವು ಕನ್ಸ್ಟ್ರಕ್ಟರ್ನ ಹೇಗೆ ಯೂಸ್ ಮಾಡ್ತೀರಿ ಅನ್ನೋದನ್ನು ತಿಳ್ಕೋಬೇಕು. ಹೌದಾ, ನಿಮ್ಮದು ಎಕ್ಸಿಕ್ಯೂಷನ್ ಎಲ್ಲಿದಿಂದ ಸ್ಟಾರ್ಟ್ ಆಗುತ್ತೆ? ಇಂಟ್ ಮೇನ್ ಮೆಥಡ್ದಿಂದ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನಾನು ಮೇನ್ ಈ ಪ್ರೋಗ್ರಾಮ್ನಲ್ಲಿ ತೊಗೊಂಡಿರ್ತಕ್ಕಂಥದ್ದೇನು, iostream.h ಹೆಡರ್ ಫೈಲನ್ನು ತೊಗೊಂಡಿದ್ದೀನಿ, iomanip.h ಹೆಡರ್ ಫೈಲನ್ನು ತೊಗೊಂಡಿದ್ದೀನಿ. ಅಂದರೆ ಮ್ಯಾನಿಪ್ಯುಲೇಷನ್ ಮಾಡೋಕ್ಕೊಂದು, ಇನ್ಪುಟ್ ಔಟ್ಪುಟ್ ಸ್ಟ್ರೀಮನ್ನು ಯೂಸ್ ಮಾಡೋಕ್ಕೊಂದು, ಅಂದರೆ ಇನ್ಪುಟ್ ಸ್ಟೇಟ್ಮೆಂಟ್ಸನ್ನು ಔಟ್ಪುಟ್ ಸ್ಟೇಟ್ಮೆಂಟ್ಸನ್ನು ಯೂಸ್ ಮಾಡೋಕ್ಕೆ, ಮತ್ತೊಂದು ಇನ್ಪುಟ್ ಮತ್ತು ಔಟ್ಪುಟ್ಸನ್ನು ಮ್ಯಾನಿಪ್ಯುಲೇಷನ್ ಮಾಡೋಕ್ಕೆ. ಕ್ಲಾಸ್ ಕೌಂಟರ್ ಅಂತ ಹೇಳಿ ಒಂದು ಕ್ಲಾಸನ್ನು ತೊಗೊಂಡಿದ್ದೀನಿ. ಅಲ್ಲಿ ಪ್ರೈವೇಟ್ನಲ್ಲಿ ಇಂಟ್ ಎ ಒಂದೇ ಒಂದು ಡೇಟಾ ಮೆಂಬರನ್ನು ತೊಗೊಂಡಿದ್ದೀನಿ ಆಫ್ ದ ಡೇಟಾ ಟೈಪ್ ಇಂಟ್. ಹೌದಾ, ಪಬ್ಲಿಕ್ನಲ್ಲಿ ಕನ್ಸ್ಟ್ರಕ್ಟರ್ನ ತೊಗೊಂಡಿದ್ದೀನಿ. ಹೌದಾ, ಅಂದರೆ ಕೌಂಟರ್ ಎಂಟಿ ಬ್ರಾಕೆಟ್ಸ್, ದಟ್ ಈಸ್ ನೇಮ್ ಸೇಮ್ ಆಸ್ ದ ಕ್ಲಾಸ್ ನೇಮ್. ಆಮೇಲೆ ದ ಕನ್ಸ್ಟ್ರಕ್ಟರ್ ಶುಡ್ ನಾಟ್ ಹ್ಯಾವಿಂಗ್ ಎನಿ ರಿಟರ್ನ್ ಟೈಪ್ಸ್. ಕೆಳಗಡೆ ಫಂಕ್ಷನ್ ನಲ್ಲಿ ನಾನು ಏನು ತಗೊಂಡಿದ್ದೀನಿ, ವೈಡ್ ಮತ್ತೆ ಇಂಟ್ ರಿಟರ್ನ್ ಟೈಪ್ಸ್ ಅನ್ನ ತಗೊಂಡಿದ್ದೀನಿ. ಬಟ್ ಇಲ್ಲಿ ಕನ್ಸ್ಟ್ರಕ್ಟರ್ ನಲ್ಲಿ ಯಾವುದೇ ರಿಟರ್ನ್ ಟೈಪ್ ತಗೊಂಡಿಲ್ಲ. ಆಮೇಲೆ ದ ಕನ್ಸ್ಟ್ರಕ್ಟರ್ ಈಸ್ ಡಿಕ್ಲೇರ್ಡ್ ಇನ್ ದ ಪಬ್ಲಿಕ್ ಸೆಕ್ಷನ್ ಓನ್ಲಿ. ಪಬ್ಲಿಕ್ ನಲ್ಲಿನೇ ನಾನು ಏನು ಮಾಡಿದ್ದೀನಿ, ಕೌಂಟರ್ ಅನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಅಥವಾ ಡಿಫೈನ್ ಮಾಡ್ಕೊಂಡಿದ್ದೀನಿ. ಹೌದಾ, ಈ ಕೌಂಟರ್ ಕನ್ಸ್ಟ್ರಕ್ಟರ್ ನಲ್ಲಿ ನಾನು ಏನು ಮಾಡ್ತಿದ್ದೀನಿ, a equal to 0 ಅಂದರೆ ದ ವ್ಯಾಲ್ಯೂ ಆಫ್ 0 ಈಸ್ ಅಸೈನ್ಡ್ ಟು ದ ವೇರಿಯೇಬಲ್ a. 0ನ a ವ್ಯಾಲ್ಯೂವಿಗೆ ಅಸೈನ್ ಮಾಡ್ತಿದ್ದೀನಿ, ಅಂದರೆ a ವೇರಿಯೇಬಲ್ಗೆ 0 ವ್ಯಾಲ್ಯೂನ ಅಸೈನ್ ಮಾಡ್ತಿದ್ದೀನಿ ಅಂತ ಅರ್ಥ. ಹೌದಾ, ನೆಕ್ಸ್ಟ್ ಸಿಂಪಲ್ ಮೆಂಬರ್ ಫಂಕ್ಷನ್ ಏನು ತೊಗೊಂಡಿದ್ದೀನಿ, ವೈಡ್ inc ಕೌಂಟ್ ಅಂತ ಹೇಳಿ ತೊಗೊಂಡಿದ್ದೀನಿ. a ಪ್ಲಸ್ ಪ್ಲಸ್ ಅಲ್ಲಿ ವ್ಯಾಲ್ಯೂ ಆಫ್ ದ a ನ ಇನ್ಕ್ರಿಮೆಂಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಂಟ್ ಗೆಟ್ ಕೌಂಟ್ ನಲ್ಲಿ ಏನು ಮಾಡ್ತಿದ್ದೀನಿ, ವ್ಯಾಲ್ಯೂನ ರಿಟರ್ನ್ ಮಾಡ್ತಿದ್ದೀನಿ. ಇಷ್ಟು ನಾನು ಏನು ಬರ್ದಿದ್ದೀನಿ, ಕ್ಲಾಸ್ನಲ್ಲಿ ಕೋಡನ್ನು ಬರ್ದಿದ್ದೀನಿ. ಹೌದಾ, ಈಗ ನಾನು ಏನು ಮಾಡಬೇಕು, ಮೇನ್ ಮೆಥಡ್ದಲ್ಲಿರ್ತಕ್ಕಂಥ ಆಬ್ಜೆಕ್ಟ್ಸನ್ನು ತಗೊಂಡು ಈ ಫಂಕ್ಷನ್ಸನ್ನು ಕಾಲ್ ಮಾಡಬೇಕು. ಹೌದಾ, ಇಂಟ್ ಮೇನ್ ಮೆಥಡ್ದಿಂದ ನಿಮ್ದು ಎಕ್ಸಿಕ್ಯೂಷನ್ ಶುರು ಆಗುತ್ತೆ. ಓಪನಿಂಗ್ ಬ್ರೇಸ್ ಕೌಂಟರ್ c1 c2, c1 ಮತ್ತು c2 ಆಬ್ಜೆಕ್ಟ್ಸ್. ಹೌದಾ,
ಆ ಆಬ್ಜೆಕ್ಟ್ಸನ್ನು ಕ್ಲಾಸಿಗೆ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಯಾವಾಗ ನೀವು ಈ ಆಬ್ಜೆಕ್ಟ್ಸನ್ನು ಕ್ರಿಯೇಟ್ ಮಾಡ್ತೀರಿ ಆಟೋಮೆಟಿಕ್ಕಾಗಿ ನನಗೇನಾಗಬೇಕು, ಕನ್ಸ್ಟ್ರಕ್ಟರ್ ಕಾಲ್ ಆಗಬೇಕು. ಕನ್ಸ್ಟ್ರಕ್ಟರ್ ಕಾಲ್ ಆದ ನಂತರ ನನಗಲ್ಲಿ ಎ ವ್ಯಾಲ್ಯೂ ಏನಾಗತ್ತೆ, 0 ಆಗತ್ತೆ. ಹೌದಾ? ಸಿ ಔಟ್ C1 ಈಸ್ ಈಕ್ವಲ್ಸ್ ಟು C1 ಡಾಟ್ ಗೆಟ್ ಕೌಂಟ್. C1 ಡಾಟ್ ಗೆಟ್ ಕೌಂಟ್ ನನಗೇನಾಗತ್ತೆ, ಕಾಲ್ ಆಗತ್ತೆ. C1 ಡಾಟ್ ಗೆಟ್ ಕೌಂಟ್ ಕಾಲ್ ಆದಾಗ ನನಗೆ ಕರ್ಸರ್ ಎಲ್ಲಿ ಬರುತ್ತೆ, ಇಂಟ್ ಗೆಟ್ ಕೌಂಟ್ ಬರುತ್ತೆ. ಅಲ್ಲಿ ನಿಮಗೆ ಎಕ್ಸಿಕ್ಯೂಟೇಬಲ್ ಲೈನ್ ಏನಿದೆ, ರಿಟರ್ನ್ ಎ ಇದೆ. ಅಂದ್ರೆ ದ ವ್ಯಾಲ್ಯೂ ಆಫ್ ದ ಎ ಈಸ್ ರಿಟರ್ನ್ ದೇರ್. ಅಲ್ಲಿ ಸಿ ಔಟ್ನಲ್ಲಿ C1 ಈಸ್ ಈಕ್ವಲ್ಸ್ ಟು 0 ಅಂತೇಳಿ ರಿಟರ್ನ್ ಆಗಬೇಕು. ನೆಕ್ಸ್ಟ್ ನನಗೆ ಅಗೇನ್ ಕರ್ಸರ್ ಎಲ್ಲಿಗೆ ಬರುತ್ತೆ, ಸಿ ಔಟ್ ಈಸ್ ಈಕ್ವಲ್ಸ್ ಟು ಸಿ ಔಟ್ C2 ಈಸ್ ಈಕ್ವಲ್ಸ್ ಟು ಡಬಲ್ ಕೊಟೇಶನ್ ಅಲ್ಲಿ ಇರೋದ್ರಿಂದ C2 ಈಸ್ ಈಕ್ವಲ್ಸ್ ಟು ಅಂತ ಹೇಳಿ ಆಸ್ ಇಟ್ ಈಸ್ ಪ್ರಿಂಟ್ ಆಗತ್ತೆ. ಆಸ್ ಇಟ್ ಈಸ್ ಪ್ರಿಂಟ್ ಆದಾಗ C2 ಡಾಟ್ ಗೆಟ್ ಕೌಂಟ್ ಆ ಮೆಥಡ್ ಕಾಲ್ ಆದಾಗ ಕರ್ಸರ್ ನನಗೆ ಎಲ್ಲಿಗೆ ಮೂಮೆಂಟ್ ಆಗುತ್ತೆ, C2 ಡಾಟ್ ಗೆಟ್ ಕೌಂಟಿಗೆ ರಿಟರ್ನ್ ಆಗಿ ರಿಟರ್ನ್ ಎ ಅಂತಂದ್ರೆ ದ ವ್ಯಾಲ್ಯೂ ಆಫ್ ದ ಎ ಈಸ್ ರಿಟರ್ನ್ ಬ್ಯಾಕ್. ಹೌದಾ? ಅಂದರೆ C2 ಈಸ್ ಈಕ್ವಲ್ಸ್ ಟು 0 ಅಂತಾಗತ್ತೆ. ಈಗ ನಾನು ಕಾಲ್ ಮಾಡ್ತಿರೋದು C1 ಡಾಟ್ INC ಕೌಂಟ್ ಅಂದರೆ ಇನ್ಕ್ರಿಮೆಂಟ್ ಕೌಂಟ್ ಅಂತ ಅರ್ಥ. ಇನ್ಕ್ರಿಮೆಂಟ್ ಕೌಂಟ್ ಮೆಥಡ್ ಕಾಲ್ ಆಗುತ್ತೆ, ಎ ಪ್ಲಸ್ ಪ್ಲಸ್ ಆಗುತ್ತೆ ಅಂದರೆ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. C2 ಕೂಡ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. ನೆಕ್ಸ್ಟ್ ಸಿ ಔಟ್ ಸ್ಟೇಟ್ಮೆಂಟಲ್ಲಿ C1 ಈಕ್ವಲ್ ಟು ಆ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ, C2 ಈಕ್ವಲ್ ಟು ಆ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಹೌದಾ? ಈಗ ನಾವೇನು ನೋಡಿದ್ವಿ, ಹೌ ವಿ ಯೂಸ್ ಅ ಕನ್ಸ್ಟ್ರಕ್ಟರ್ ಇನ್ ದಿಸ್ ಪ್ರೋಗ್ರಾಮ್ ಅಂಥೇಳಿ ನೋಡಿದ್ವಿ. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಏನು ಹೇಳ್ತೀನಿ, ದ ಟೈಪ್ಸ್ ಆಫ್ ದ ಕನ್ಸ್ಟ್ರಕ್ಟರ್ಸನ್ನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.